ನಾವು 27ನೇ ತಾರೀಕು ಅರಸೀಕೆರೆ ಬಿಟ್ಟ ಮೇಲೆ 29ನೇ ತಾರೀಕು ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ನಾವು ಡೆಲ್ಲಿ ರೀಚ್ ಆದ್ವಿ. ಅಲ್ಲಿಂದ ನಾವಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಕುತುಬ್ ಮಿನಾರ್ ಹೋದ್ವಿ. ಕುತುಬ್ ಮಿನಾರ್ ನೋಡ್ಕೊಂಡು ಹಾಗೇ ರೆಡ್ ಫೋರ್ಟು, ಆಮೇಲೆ ರೆಡ್ ಫೋರ್ಟ್ ಆಗ್ತಿದ್ದಂಗೆ ನಾವು ಮತ್ತು ಇಂಡಿಯಾ ಗೇಟು, ನಮ್ಮದು ಪಾರ್ಲಿಮೆಂಟು, ಈಗೆಲ್ಲ ಥರದ್ದು ನೋಡ್ಕೊಂಡು ತುಂಬ ಬಿಸಿಲಿತ್ತು. ಅವತ್ತು ಏನಿಲ್ಲ ಅಂದರೂ ಒಂದು 48-50 ಡಿಗ್ರಿ ಸೆಲ್ಸಿಯಸ್ಸು ಬಿಸಿಲು ಜಾಸ್ತಿ ಇತ್ತು. ನಾವು ಬೆಟರ್ ಅಂತಂದರೆ ಡೆಲ್ಲಿ ನೋಡೋದು ತುಂಬ ಈಸಿ, ಯಾಕೆಂದರೆ ಮೆಟ್ರೋ ಇದೆ. ಮೆಟ್ರೋದಲ್ಲಿ ₹150 ಕೊಟ್ಟು ಪಾಸ್ ತಗೊಂಡ್ಬಿಟ್ರೆ ಎಲ್ಲ ಕಡೆನೂ ಮೆಟ್ರೋ ಕನೆಕ್ಷನ್ ಇದೆ. ಆಲ್ ಓವರ್ ಡೆಲ್ಲಿ ಸಿಟಿಗೆ ಮೆಟ್ರೋ ಕನೆಕ್ಷನ್ ಇದೆ. ಹಂಗಾಗಿ ನಾವು ಪ್ರತಿಯೊಂದಕ್ಕೂ ಮೆಟ್ರೋದಲ್ಲೇ ಓಡಾಡಿದ್ವಿ. ಇನ್ನು ಹತ್ರದಲ್ಲಿ ಎಲ್ಲರೂ ದೂರ ಹೋಗಬೇಕು ಅಂತ ಸ್ವಲ್ಪ ಇತ್ತು ಅಂದರೆ ಅಲ್ಲಿ ಲೋಕಲ್ ಆಟೋ ಮಾಡ್ಕೊಂಡು ಓಡಾಡ್ತಿದ್ವಿ. ಬೆಟರ್ ಅಂತ ಅಂದರೆ ನಾವು ಡೆಲ್ಲಿ ನೋಡೋದಕ್ಕೆ ಮೆಟ್ರೋ ಬೆಟರ್, ಏಕೆಂದರೆ ಚೀಪಾಗಿ ₹150 ಬಟ್ ಎ ಸಿ ಒಳಗಡೆ ಫಾಸ್ಟಾಗಿ ಟೈಮ್ನ ನಾವು ಸ್ಪೆಂಡ್ ಮಾಡ್ಬೋದು. ಅಲ್ಲಿ ಹಂಗೆ ಒಂದು ರೆಡ್ ಫೋರ್ಟ್ ಮುಂದ್ಗಡೆ ಒಂದು ಮಾರ್ಕೆಟ್ ಇದೆ, ಅಲ್ಲೆಲ್ಲ ಥರದ್ದು ಸಿಗುತ್ತೆ. ಅಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ನೈಟು ನಮಗೆ ಡೆಲ್ಲಿ ಟು ಹರಿದ್ವಾರ್ ಟ್ರೈನ್ ಇತ್ತು. ಹಾಗಾಗಿ ನಾವು ಡೆಲ್ಲಿನ ಒನ್ ಡೇಗೆ ಬೆಳಗ್ಗೆಯಿಂದ ಸಂಜೆ ಸುಮಾರು 7:30-8 ಗಂಟೆವರೆಗೂ ನೋಡಿದ್ವಿ. ಲಾಸ್ಟಿಗೆ ಅಕ್ಷರಧಾಮಕ್ಕೆ ಹೋದ್ವಿ. ಅಕ್ಷರಧಾಮ ಅಂದರೆ ಮೊಬೈಲಲ್ಲಿ ಒಳಗಡೆ ತಗೊಂಡೋಗಿ ಬಿಡಲ್ಲ, ಹಂಗಾಗಿ ನಾವು ಫೋಟೋಸ್ ಯಾವುವು ಸಿಗಲಿಲ್ಲ. ದೂರದಿಂದ ಕೆಲವೊಂದೆರಡು ಫೋಟೋಗಳು ಹಾಕಿದ್ದೀವಿ. ಈ ಅಕ್ಷರಧಾಮ ಏನಂದರೆ ಅಲ್ಲಿ ಕೆತ್ತನೆ ಮಾಡಿದಾರಲ್ಲ, ಇದೇ ಅಕ್ಷರಧಾಮ. ಈ ಅಕ್ಷರಧಾಮದಲ್ಲಿ ಆ ದೇವಸ್ಥಾನದೊಳಗಡೆ ಕೆತ್ತನೆ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಸಣ್ಣ ಸಣ್ಣ ಕೆತ್ತನೆಗಳು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ನಮ್ಮೆಲ್ಲೂ ಇಲ್ಲಿ ಲೋಕಲಲ್ಲಿ ಎಲ್ಲೂ ಸಿಗಲ್ಲ, ಹಾಗಾಗಿ ತುಂಬ ಚೆನ್ನಾಗಿದೆ. ಅದನ್ನು ಒಂದು ಸತಿ ಅಕ್ಷರಧಾಮ ನೋಡೋದಕ್ಕೆ ಚೆನ್ನಾಗಿದೆ. ಬೆಸ್ಟ್ ಪ್ಲೇಸ್ ಅಕ್ಷರಧಾಮ. ನಾವು ನೋಡ್ತಾ ಇದ್ದರೆ ಅದು ನೋಡಬೇಕು ಅಂತಲೇ ಅನಿಸ್ತಿರುತ್ತೆ. ಬಟ್ ಆ ಲೈಟಿಂಗ್ಸ್ ಆನ್ ಮಾಡ್ತಾರೆ, ಅದಕ್ಕೋಸ್ಕರನೇ ಲಾಸ್ಟಿಗೆ ಹೋಗಿದ್ದೀವಿ ನಾವು. ಆ ಲೈಟಿಂಗ್ಸ್ ನೋಡಬೇಕು. ಮತ್ತು ನಾವೇನಾಗುತ್ತೆ ಅಂತಂದರೆ ಬರೀ ಬೆಳಕಲ್ಲಿ ಮಾತ್ರ ನೋಡಿರ್ತೀವಿ. ಸಂಜೆ ಈವ್ನಿಂಗ್ 5 ಗಂಟೆ ಟೈಮ್ಗೆ ಹೋದರೆ ಬೆಳಕಲ್ಲಿ ಒಂದು ಸತಿ ನೋಡ್ಬೋದು ಮತ್ತು ಲೈಟಿಂಗಲ್ಲಿ ಒಂದು ಸತಿ ನೋಡ್ಬೋದು. ಹಂಗಾಗಿ ಭಾರಿ ಚೆನ್ನಾಗಿದೆ ಅಕ್ಷರಧಾಮ. ಒಂದು ಸತಿ ಅಕ್ಷರಧಾಮ ನೋಡ್ಬೋದು. ಇನ್ನು ರೆಡ್ ಫೋರ್ಟ್ ನೋಡ್ಕೊಂಡು ಇಂಡಿಯಾ ಗೇಟಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫೋಟೋಸ್ ತಗೊಂಡು ಅಲ್ಲಿಂದ ನಾವು ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಲ್ಲಿ ಲಗೇಜ್ ಕೌಂಟ್ರಲ್ಲಿ ಲಗೇಜ್ ಇಟ್ಟೋಗಿದ್ವಿ. ಆ ಲಗೇಜನ್ನು ತಗೊಂಡು ಮತ್ತೆ ವಾಪಸ್ಸು ನಾವು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ನಮಗೆ ಹರಿದ್ವಾರ್ ಟ್ರೈನ್ ಇದ್ದಿದ್ದು. ನಾವು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಗೆ ನಾವು 10 ಗಂಟೆ ಅಷ್ಟೊತ್ತಿಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಟ್ರೈನು ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಬಟ್ ಏನಂದರೆ ಬುಕ್ ಮಾಡ್ಕೊಳೋದು ಬೆಟರ್. ಸಾಸ್ಲು ರುದ್ರೇಶ್ ಅಂತ ಯೂಟ್ಯೂಬ್ ಚಾನಲ್ಲು, ನಮ್ಮದು ವೀಡಿಯೋನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಹೊಸಬ್ರನ್ನು ಸಹ ಬೆಳೆಸಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.